20 ನಿಮಿಷ ಆಪ್ತ ಗೆಳೆಯನ ಜೊತೆ ದರ್ಶನ್ ಮಾತನಾಡಿದ್ದು ಏನು ಅನ್ನುವಂತ ಈಗ ಪ್ರಶ್ನೆ. ನಿಮ್ಮ ಜೀ ಕನ್ನಡ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸಿನಿಮಾ ರಿಲೀಸ್ ಆಗಿರಬಹುದು, ಇಂಡಸ್ಟ್ರಿಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ದಾಸ ಅಂದ್ರೆ ದರ್ಶನ್. ಜೈಲಿನಲ್ಲಿ ಊಟ ಸೇರದ ಸಿಕ್ಕಾಪಟ್ಟೆ ಸಣ್ಣ ಆಗ್ತಿದಾರಂತೆ. ಸೊ ಧನ್ವೀರ್ಗೆ ಹೆಚ್ಚು ಸಿನಿಮಾ ಮಾಡೋದಕ್ಕೆ ದರ್ಶನ್ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ದರ್ಶನ್ ಅವರನ್ನ ನೋಡೋದಕ್ಕೆ ಧನ್ವೀರ್ ಮತ್ತೆ ಆಪ್ತ ಸ್ನೇಹಿತ ಶಿವಕುಮಾರ್ ಅಂತೇಳಿ ಇಬ್ರು ಕೂಡ ಭೇಟಿಯಾಗಿದ್ರು. ಭೇಟಿ ಆದ ನಂತರ ಏನು ಮಾತನಾಡಿದ್ದಾರೆ, ಯಾವ ಅಂಶದ ಬಗ್ಗೆ ಮಾತನಾಡಿರಬಹುದು ಅನ್ನುವಂಥ ನಿಮಗೆ ಆ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ 20 ನಿಮಿಷಗಳ ಕಾಲ ಇವರು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಆ 20 ನಿಮಿಷ ಆಪ್ತ ಗೆಳೆಯನ ಜೊತೆ ಏನು ಮಾತುಕತೆ ಆಗಿರಬಹುದು? ಸಿನಿಮಾ ರಿಲೀಸ್ ಬಗ್ಗೆ, ಇಂಡಸ್ಟ್ರಿಯ ಬಗ್ಗೆ ಪ್ರಶ್ನೆ ಮಾಡಿದಾರಂತೆ. ಹೇಗೆ ನಡೀತಾ ಇದೆ ಹೊರಗಡೆ, ಹೇಗಿದೆ ಅಂತೇಳಿ, ಹೊರಗಿನ ಪ್ರಪಂಚ ಯಾವ ರೀತಿಯಾಗಿದೆ ಅಂತೇಳಿ. ಸೊ ಹೊರಗಡೆ ಬಂದ ಬಳಿಕ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡುವ ಚಿಂತೆಯಲ್ಲಿ ಇದ್ದಾರೆ ಅಂತೆ. ಸೊ ಸಹಜವಾಗಿ ಅಭಿಮಾನಿಗಳಿಗೆ ಧೈರ್ಯ ತಗೊಳ್ಳಿ ಅಂಥೇಳಿ ಏನೋ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಯಾರು ಏನೇನು ಅಂದರೆ ಬೇರೆ ಬೇರೆ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಥವಾ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡೋದು ಬೇಡ ಅಂಥೇಳಿ. ಖಂಡಿತವಾಗಿ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ? ಆರಾಮಾಗಿದೆ ಸರ್. ಏನು ಹೇಳಿ ಮಾತಾಡಿದ್ರ? ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗ. ಆರಾಮಾಗಿದ್ದಾರೆ ಸರ್. ನೆನೆ ವಕೀಲರು ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಸೊ ಇನ್ನ ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆನೇ ಇಲ್ಲ. ಇನ್ನು ಆ ಜೋಶಲ್ಲಿದ್ದಾರೆ ನಮ್ಮಣ್ಣ. ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದನ್ನ ಸುಮಾರು ಕಡೆ ಸುಮಾರು ರೀತಿ ನಮ್ದು ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಬೀಂಗ್ ಆನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನ ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡಿದೆ ಅನ್ನೋದ್ರೆ ಇದಲ್ಲ. ತಪ್ಪಾಗಿಲ್ಲದೆ ಇರಲಿ, ಅದು ಭಗವಂತನೂ ಗೊತ್ತು. ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು, ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೆ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೆ ಮಾಡ್ತಾರೆ ಸರ್. ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಇಲ್ಲ ಎಲ್ಲರಿಗೂ ಅದೇ ಆರಾಮಾಗಿರೋಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನೋ ತಲೆ ಕೆಡ್ಸ್ಕೊಂಡ್ಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಕೈ ಬರಕೋಬೇಡ್ರಿ ಇನ್ಮೇಲೆ ನೀವು ಹಂಗೆ ಇದು ಮಾಡಿ ಕಳಿಸಿ. ಖಂಡಿತವಾಗಿ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ? ಆರಾಮಾಗಿದೆ ಸರ್. ಏನು ಹೇಳಿ ಮಾತಾಡಿದ್ರ? ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗ. ಆರಾಮಾಗಿದ್ದಾರೆ ಸರ್. ನೆನೆ ವಕೀಲರು ಹೇಳಿದ್ರು ಅಭಿಮಾನಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈಗ ಆಲ್ಮೋಸ್ಟ್ ಆಲ್ 1 ತಿಂಗಳು ಆಗ್ತಾ ಬಂತು, ಜೈಲಿನಲ್ಲೇ ಇದ್ದಾರೆ ದರ್ಶನ್. ಸ್ನೇಹಿತರು ಕೂಡ ಬಂದು ಭೇಟಿ ಮಾಡ್ತಿದ್ದಾರೆ. ಸೊ ಏನೇ ಅಂದರೆ ಸ್ನೇಹಿತರು ಅವರಿಗೆ ಧೈರ್ಯ ತುಂಬುವಂಥದ್ದು ಅಥವಾ ದರ್ಶನ್ ಹೊರಗಡಿನ ಪ್ರಪಂಚದ ಬಗ್ಗೆ ಯಾವ ರೀತಿಯಾಗಿ ಪ್ರಶ್ನೆ ಮಾಡ್ತಿರಬಹುದು ಅಂತೇಳಿ? ಎಸ್ ಹೇಮಕುಮಾರ್, ಇವತ್ತು ನಟ ಧನ್ವೀರ್ ಜೊತೆಗೆ ಅವರ ಬಾಲ್ಯ ಅನ್ನೋದಕ್ಕಿಂತಲೂ ಕೂಡ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ಚಲನಚಿತ್ರ ಸ್ಟಾರ್ ದರ್ಶನ್ ಅವರು ಒಂದು ಕಾಲದಲ್ಲಿ ಹಸುಗಳನ್ನ ಸಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರ ಗೆಳೆತನವಾಗುತ್ತೆ. ಅದು ಯಾರ ಜೊತೆಪ್ಪ ಅಂತ ಹೇಳಿದ್ರೆ ಈಗ ಪ್ರೆಸೆಂಟ್ ದರ್ಶನ್ ಜೊತೆನೆ ಇರ್ತಾರೆ. ಜೊತೆಗೆ ಪ್ರೊಡ್ಯೂಸರ್ ಕೂಡ ಹೌದು ಶಿವಕುಮಾರ್. ಇವರು ಅವರ ಆಪ್ತ ಗೆಳೆಯ ಅಂತಾನೆ ಹೇಳ್ಬಹುದು. ದರ್ಶನ್ ಅವರ ಆಗು ಹೋಗುಗಳು, ದರ್ಶನ್ ಅವರ ಶೂಟಿಂಗು ಅಥವಾ ಅಭಿಮಾನಿಗಳು ಬರ್ಲಿ ಹೋಗ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಶಿವಕುಮಾರ್ ಅವರು ಇದ್ದೇ ಇರ್ತಾರೆ. ಪ್ರೊಡ್ಯೂಸರ್ ಕೂಡ ಹೌದು. ಚಿರು ನಟನೆಯ ಕೊನೆಯ ಸಿನಿಮಾ ರಾಜಮಾರ್ತಾಂಡ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಹೌದು. ಇವತ್ತು ಅವರು ಮೊನ್ನೆ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ದರ್ಶನ್ ಅವ್ರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಭೇಟಿಯಾಗ್ತಾರೆ. ಭೇಟಿಯಾಗಿ ಒಂದು 20 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸ್ತಾರೆ. ಹಾಗಾದ್ರೆ ದರ್ಶನ್ ಅವ್ರ ಜೊತೆ ಅವರ ಆಪ್ತ ಶಿವಕುಮಾರ್ ಅವರು ಅವರ ಚೈಲ್ಡ್ಹುಡ್ ಅಂತಾನೆ ಹೇಳ್ಬೋದು ಏನ್ ಮಾತನಾಡಿರೋ ಅನ್ನೋ ಪ್ರಶ್ನೆ ಇರುವಂತದ್ದು. ಈ ಸಂದರ್ಭದಲ್ಲಿ ದರ್ಶನ್ ಅವರು ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು ಕಾಲದಲ್ಲಿ ಇಬ್ರು ಕೂಡ ಒಟ್ಟಿಗೆ ದನವನ್ನ ಮೇಯಿಸ್ತಾ ಇದ್ರು ದರ್ಶನ್ ಮತ್ತು ಶಿವಕುಮಾರ್. ಜೈಲ್ನಲ್ಲಿ ಊಟ ಸೇರದೆ ಕಂಪ್ಲೀಟ್ ಆಗಿ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾರೆ ದರ್ಶನ್ ಅನ್ನೋದನ್ನು ಕೂಡ ಶಿವಕುಮಾರ್ ಅವರು ಜೀ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹಂಚ್ಕೊಂಡ್ರು. ಜೊತೆಗೆ ಧನ್ವೀರ್ಗೆ ಹೆಚ್ಚು ಸಿನಿಮಾ ಮಾಡೋದಕ್ಕೆ ಹೇಳಿದ್ರು. ಹೊರ ಬಂದ ಬಳಿಕ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡುವ ಚಿಂತನೆಯಲ್ಲೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತಿದೆ. ಏನೇ ಅಂದ್ರೂ ಕೂಡ ತುಂಬಾ ನೋವಿನಲ್ಲೇ ಇದ್ದಾರೆ, ಸಂಕಟದಲ್ಲೇ ಇದ್ದಾರೆ. ಅದ್ರ ನಡುವೆಯೂ ಕೂಡ ಧೈರ್ಯದಿಂದ ಇರಿ, ನನ್ಗೇನು ಆಗಿಲ್ಲ ಅನ್ನೋದನ್ನ ಹೇಳಿದ್ರು. ಜೊತೆ ಯಾವ ಅಭಿಮಾನಿಗಳು ಕೂಡ ಯಾರಿಗೂ ಬ್ಯಾಡ್ ಕಮೆಂಟ್ ಮಾಡಬಾರ್ದು
ಮಾಡಬಾರ್ದು, ಅದನ್ನ ದಯವಿಟ್ಟು ತಿಳಿಸಿ, ಶಾಂತವಾಗಿ ಅಭಿಮಾನಿಗಳಿಗೆ ಇರೋದಕ್ಕೆ ತಿಳಿಸಿ, ನೋವಿನಲ್ಲಿ ಇದ್ರೂ ಕೂಡ ಧೈರ್ಯ ತುಂಬೋ ಕೆಲಸವನ್ನ ಮಾಡಿದ್ದಾರೆ ಹೇಮಕುಮಾರ್. ಓಕೆ ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.